ಶುಭ ಸಂಜೆ ಪ್ರೀತಿಯ ಮಕ್ಕಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ಈ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಮಕ್ಕಳೇ, ಹೇಗಿದ್ದೀರಾ? ಹೇಗಿತ್ತು ನಿಮ್ ದಿನ? ಬಹಳ ಚಟುವಟಿಕೆಯಿಂದ ಕೂಡಿತ್ತು ಅಂತ ಭಾವಿಸ್ತೀನಿ. ಬುಧವಾರ ಅಂದ್ರೆ ವಿ ಕಾಲ್ ಇಟ್ ಆಸ್ ಮಿಡ್ ಮಂಡೇ ಅಂತ. ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ ಈ ರೀತಿ ಇರುತ್ತಲ್ಲ. ಈ ಶನಿವಾರಕ್ಕೋ ಬುಧವಾರಕ್ಕೋ, ಈ ಸೋಮವಾರದಿಂದ ಬುಧವಾರ ಎಷ್ಟು ಸಮಯ ಹಿಡಿಯುತ್ತೋ ಬುಧವಾರದಿಂದ ಶನಿವಾರ ಅಷ್ಟೇ ಸಮಯ ಹಿಡಿಯುತ್ತೆ ಅಂತ ಮಿಡ್ ಮಂಡೇ ಅಂತ ನಾವು ಕರಿತೀವಿ. ಹಾಗಾಗಿ ಈ ತರ ಒಂದು ವಾರದ ಮಧ್ಯದಲ್ಲಿ ನಾವಿದೀವಿ. ಇವತ್ತಿನ ಬುಧವಾರ ನಿಮ್ಮೆಲ್ಲರ ಪಾಲ್ಗೂ ಬಹಳ ಬಹಳ ಹ್ಯಾಪಿಯಾಗಿತ್ತು ಅಂತ ಭಾವಿಸ್ತೀನಿ. ಖುಷಿಯಾಗಿದ್ರಾ? ಓಕೆ, ಈಗ ತಾನೇ ಮ್ಯಾಥಮೆಟಿಕ್ಸ್ ಕ್ಲಾಸ್ ಅಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ವಿಭಾಗದಲ್ಲಿ ಸ್ವಲ್ಪ ನಿಮ್ಮ ಮೆದುಳಿಗೆ ತುಂಬಾ ಕೆಲಸವನ್ನ ಕೊಟ್ಟಿದ್ದೀರಾ, ಹೌದಾ? ಸೊ ಮೆದುಳಿಗೆ ರೆಸ್ಟ್ ಕೊಡ್ಬೇಕಾ? ಇಲ್ಲ, ಜಾಸ್ತಿ ಕೆಲ್ಸ ಕೊಟ್ಟಷ್ಟು ಅದು ಚೆನ್ನಾಗಿ ಕೆಲ್ಸ ಮಾಡ್ತಾ ಹೋಗುತ್ತೆ. ನಾವು ಮೆದ್ಲಿಗೆ ಕೆಲ್ಸನೇ ಕೊಟ್ಟಿಲ್ಲ ಅಂದ್ರೆ ಅದು ರೆಸ್ಟ್ ಹಿಡಿದ್ಬಿಡುತ್ತೆ. ಸೊ ನಮ್ಮ ಮಿದ್ಲು ಉಕ್ಕು ಇದ್ ಹಂಗೆ. ಉಕ್ಕು ಅಂದ್ರೆ ಗೊತ್ತಾ ನಿಮ್ಗೆ? ಉಕ್ಕು ಅಂದ್ರೆ ಏನು? ಹಾಲು ಉಕ್ಕೋದು ಅಲ್ಲ. ಉಕ್ಕು ಅಂದ್ರೆ ಐರನ್ ತರ. ಸೊ ಐರನ್ ನಾವೇನು ಕೆಲಸ ಮಾಡದೆ ಹಾಗೆ ಬಿಟ್ರೆ ಏನು? ಐರನ್ ತುಂಬಾ ಬಲಶಾಲಿ ಅಲ್ವಾ? ಈಗ ನನ್ನ ಹಿಂದೆ ಈ ಸೇತುವೆ ಕಾಣಿಸ್ತಾ ಇದೆಯಾ? ಸೇತುವೆ ಇಲ್ಲಿ ಬ್ರಿಡ್ಜಸ್ ಮೇಡ್ ಆಫ್ ವಾಟ್? ಐರನ್, ರೈಟ್? ಸೊ ಐರನ್ ಇಸ್ ಸೋ ಸ್ಟ್ರಾಂಗ್, ಇಟ್ ಇಸ್ ವೆರಿ ಸ್ಟ್ರಾಂಗ್, ಯು ಕಾಂಟ್ ಬ್ರೇಕ್ ಇಟ್. ಅದನ್ನ ನಾವು ಮುರಿಲಿಕ್ಕೆ ಆಗಲ್ಲ, ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಆದ್ರೆ ಈ ಐರನ್ ನಾವ್ ಏನು ನಾಶ ಮಾಡ್ಲಿಕ್ಕೆ ಆಗಲ್ಲ, ಅದು ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಬಟ್ ಐರನ್ ನಾಶ ಮಾಡೋದ್ ಯಾವ್ದು? ಐರನ್ ಇಸ್ ಕಿಲ್ಡ್ ಬೈ ಇಟ್ಸ್ ಓನ್ ರಸ್ಟ್. ಕಬ್ಬಿಣ ತನ್ನದೇ ಆದಂತಹ ತುಕ್ಕಿನಿಂದ ಸಾಯಲ್ಪಡುತ್ತೆ. ಅದೇ ರೀತಿ ನಮ್ಮ ಮೆದುಳು ಕೂಡ, ನಾವ್ ಅದಕ್ಕೆ ಹೆಚ್ಚು ಹೆಚ್ಚು ಕೆಲಸ ಕೊಟ್ಟಷ್ಟು ಅದು ಉಕ್ಕಿನಂತೆ ಗಟ್ಟಿಯಾಗಿ ಇರುತ್ತೆ. ಆದ್ರೆ ನಾವ್ ಅದ್ ಕೆಲ್ಸನೇ ಕೊಡ್ಲಿಲ್ಲ ಅಂದ್ಬಿಟ್ರೆ ಏನಾಗುತ್ತೆ? ಮೆದುಳು ಅಲ್ಲೇ ತುಕ್ಕು ಹಿಡಿತಾ ಹೋಗುತ್ತೆ, ಅಲ್ಲೇ ಅದು ಮಂದಗತಿ ಆಗ್ತಾ ಹೋಗುತ್ತೆ, ಬ್ರೈನ್ ಶಾರ್ಪೇ ಇಲ್ಲ ಅನ್ನೋ ರೀತಿ ಆಗುತ್ತೆ. ಸೊ ಆದ್ರಿಂದ ಲರ್ನಿಂಗ್ ಕ್ರಿಟಿಕಲ್ ಥಿಂಕಿಂಗ್ ಕ್ವೆಶ್ಚನ್, ಅನಾಲಿಟಿಕಲ್ ಥಿಂಕಿಂಗ್ ಕ್ವೆಶ್ಚನ್ಸ್ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಓಕೆ, ನೀವೆಲ್ಲ ಶಾಲೆಯಲ್ಲಿ ಇದ್ದಾಗ ನಿಮ್ಗೆ ಮಗ್ಗಿ ಕಲೀಲಿಕ್ಕೆ ಹೇಳ್ತಾರೆ. ಮಗ್ಗಿ ನೆನ್ಪಿದ್ಯಾ? 2 1 2, 2 2 4, 2 3 6, 2 1 2, 2 2 3 ನೆನ್ಪಿದೆ ಅಲ್ವಾ? ಸೊ ಆ ಮಗ್ಗಿನೆಲ್ಲ ಕರಿಯೋದ್ರ ಜೊತೆಗೆ ಈಗ ಸಡನ್ ಆಗಿ ಯಾರಾದ್ರೂ ನಿಮ್ಗೆ 12 7 ಎಷ್ಟು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? 12 7s ಹೌ ಮಚ್ ಇಸ್ ಇಟ್ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಸೊ ನಿಮ್ಗೆ ಅದು ಚೆನ್ನಾಗಿ ಬಾಯ್ಪಾಠ ಆಗಿರ್ಬೇಕು. ಪ್ರತಿದಿನ ಮಗ್ಗಿಗಳನ್ನ ನಾವ್ ಹೇಳುವಂಥದ್ದು, ಅಥವಾ ಒಂದು ಪದ್ಯನ ಕಂಠಪಾಠ ಮಾಡುವಂಥದ್ದು, ಅಥವಾ ಒಂದು ಫಿಲಂ ಸಾಂಗ್ಸ್ಗಳು ಎಷ್ಟೋ ಜನಕ್ಕೆ ಇಷ್ಟ ಇರುತ್ತೆ, ಅದನ್ನ ಕಂಠಪಾಠ ಮಾಡೋದ್ರಿಂದ ಎಲ್ಲ this one we call it as brainstorming activity ಅಂತ. Clear with this? Okay. Having said that, we'll quickly start our session with a beautiful motivational quote. Okay, ready all of you? ಈಗ ಒಂದು ಉತ್ತಮವಾಗಿರುವಂತಹ ಮೋಟಿವೇಶನಲ್ ಕೋಟ್ ನ ಕೇಳೋದ್ರ ಮೂಲಕ ನಮ್ಮ ದಿನಕ್ಕೆ ಒಂದು ಉತ್ತಮವಾದಂತಹ ಆರಂಭವನ್ನ ನಾವು ನೀಡ್ತಾ ಹೋಗೋಣ. ಅಂದ್ರೆ ಇವತ್ತಿನ ಕ್ಲಾಸ್ಗೆ ದಿಸ್ ವಿಲ್ ಬಿ ದ ಲಾಸ್ಟ್ ಕ್ಲಾಸ್ ಫಾರ್ ದ ಡೇ ಅಲ್ವಾ? ಸೊ ಅದಕ್ಕೊಂದು ಒಳ್ಳೆ ಆರಂಭವನ್ನ ನೀಡ್ತಾ ಹೋಗೋಣ. ಈಗ ನಾವು ಯಾವ ಒಂದು ಮೋಟಿವೇಶನಲ್ ಕೋಟ್ ಅನ್ನ ನೋಡ್ಲಿಕ್ಕೆ ಹೋಗ್ತಾ ಇದೀವಿ? ಗಿವ್ ಮಿ ಅ ಮೊಮೆಂಟ್, ನಾನು ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡಿ ನಿಮ್ಗೆ ತೋರಿಸ್ತೀನಿ. ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ನಿಮ್ಮೆಲ್ಲರಿಗೂ? ಕ್ಯಾನ್ ಯು ಆಲ್ ಸಿ ಮೈ ಸ್ಕ್ರೀನ್? ಎಸ್? ನೋ? ಎಸ್ ಮೇಡಮ್, ನೋ ಮೇಡಮ್. ಓಕೆ, ಓದಿ. ಒಬ್ರು ವಾಲಂಟಿಯರ್, ಎನಿ ಒನ್ ವಾಲಂಟಿಯರ್, ಪ್ಲೀಸ್ ರೀಡ್ ದಿಸ್, ವಾಟ್ ಇಸ್ ರಿಟನ್ ಹಿಯರ್ ಅಂತ. ಏನಿದೆ ಅದ್ರಲ್ಲಿ? ಕನಸಿನ ಬಗ್ಗೆ ಇದೆ. ಸೊ ನಮ್ಮೆಲ್ಲರಿಗೂ ಕನ್ಸ್ ಕಾಣ್ಲಿಕ್ಕೆ ಇಷ್ಟ ಅಲ್ವಾ? ಕನ್ಸ್ ಕಾಣೋದಂದ್ರೆ ಮಲ್ಕೊಂಡ್ ಕನ್ಸ್ ಕಾಣೋದಾ? ಇಲ್ಲ. ಕನಸ್ ಕಾಣಿರಿ, ಕನಸ್ ಕಾಣಿರಿ, ಕನಸ್ ಕಾಣಿರಿ. ಕನಸುಗಳು ಆಲೋಚನೆಗಳಾಗಿ, ಆಲೋಚನೆಗಳು ಕಾರ್ಯಗಳಾಗುತ್ತೆ. ಸೊ ನೆವರ್ ಸ್ಟಾಪ್ ಡ್ರೀಮಿಂಗ್ ಅಂತ ಈ ಒಂದು ಪರ್ಟಿಕ್ಯುಲರ್ ಮಾತು ನಮ್ಗೆ ಹೇಳ್ತಾ ಹೋಗುತ್ತೆ. ಇದನ್ನ ಹೇಳಿದ್ ಯಾರು ಗೊತ್ತಾ? ಡಾಕ್ಟರ್ APJ ಅಬ್ದುಲ್ ಕಲಾಂ. ಹೂ ಇಸ್ ಡಾಕ್ಟರ್ APJ ಅಬ್ದುಲ್ ಕಲಾಂ? ಅವರೊಬ್ಬ ಬಹಳ ಪ್ರಖ್ಯಾತಿಯನ್ನ ಪಡೆದಂತಹ ವಿಜ್ಞಾನಿಗಳು, ನಮ್ಮ ಭಾರತದ ಹಾನರಬಲ್ ರಾಷ್ಟ್ರಪತಿಗಳಾಗಿದ್ರು, ಗೌರವಾನ್ವಿತವಾದಂತಹ ರಾಷ್ಟ್ರಪತಿಗಳಾಗಿದ್ರು. ವಿಜ್ಞಾನ ವಿಭಾಗದಲ್ಲಿ ಬಹಳಷ್ಟು ಸಾಧನೆಯನ್ನ ಮಾಡಿದ್ರು, ಹಾಗೂ ಮಕ್ಕಳಿಗೆ ಅಚ್ಚುಮೆಚ್ಚು ಆಗಿದ್ರು ಡಾಕ್ಟರ್ APJ ಅಬ್ದುಲ್ ಕಲಾಂ. ಅವ್ರು ನಮ್ಗೆ ಹೇಳ್ತಾರೆ, ಕನ್ಸ್ಗಳನ್ನ ಕಾಣದ್ ಬಿಡ್ಬೇಡಿ, ಕನ್ಸ್ ಕಾಣ್ತಾನೆ ಇರಿ, ಕಾಣ್ತಾನೆ ಇರಿ, ಕಾಣ್ತಾನೆ ಇರಿ. ಎಲ್ಲಿವರೆಗೂ ಕಾಣ್ತೇರಿ? ಆ ಕನ್ಸ್ಗಳು ಆಲೋಚನೆಗಳಾಗಿ, ಥಾಟ್ಸ್ ಆಗಿ ಬದಲಾಗಿ ಆ ಆಲೋಚನೆಗಳು ಕಾರ್ಯಗಳಾಗುತ್ತಲ್ಲ, ಕಾರ್ಯೋನ್ಮುಖರಾಗಿ ಯು ಸ್ಟಾರ್ಟ್ ವರ್ಕಿಂಗ್ ಆನ್ ಇಟ್ ಅಲ್ವಾ, ಅಲ್ಲಿವರೆಗೂ ಕನ್ಸನ್ನ ಕಾಣ್ತಾನೆ ಇರಿ ಅಂತಂದ್ಬಿಟ್ಟು APJ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ. ನೋಡಿ, ಈ ಕನಸಿನ ಊರಿನ ದಾರಿ ಎಷ್ಟು ದೊಡ್ಡದಾಗಿದೆ ಅಲ್ವಾ? ಅದ್ರಲ್ಲಿ ನಾವು ನಡ್ಕೊಂಡು ಹೋಗೋದು ಎಷ್ಟು ಚಂದ ಅನ್ಸುತ್ತಲ್ವಾ? ಪ್ರತಿಯೊಬ್ಬರಿಗೂ ಒಂದೊಂದು ಕನ್ಸಿರುತ್ತೆ. ಒಬ್ರಿಗೆ ಡಾಕ್ಟರ್ ಆಗ್ಬೇಕನ್ನುವಂತಹ ಕನ್ಸಿರುತ್ತೆ, ಇನ್ನೊಬ್ರಿಗೂ ಒಂದೊಳ್ಳೆ ಸ್ಪೋರ್ಟ್ಸ್ ಪರ್ಸನಾಲಿಟಿ ಆಗ್ಬೇಕನ್ನುವಂತಹ ಕನ್ಸಿರುತ್ತೆ. ಕೆಲವ್ರಿಗಂತೂ
ಒಳ್ಳೆ ಊಟ ಸಿಗ್ಬೇಕು ಅನ್ನೋಂತಹ ಕನ್ಸಿರುತ್ತೆ, ಚೆನ್ನಾಗಿ ನಿದ್ದೆ ಮಾಡ್ಬೇಕು ಅನ್ನೋಂತಹ ಕನ್ಸಿರುತ್ತೆ, ಒಳ್ಳೊಳ್ಳೆ ಬಟ್ಟೆಗಳು ಹಾಕೊಬೇಕು ಅನ್ನೋಂತಹ ಕನ್ಸಿರುತ್ತೆ. ಆದ್ರೆ ಕನ್ಸುಗಳು ಎಂಥವು ಕನ್ಸುಗಳು? ಸೊ ಇದನ್ನ ಓದ್ತೀರಾ? ಏನಂತ ಇದೆ ಇಲ್ಲಿ? ಡ್ರೀಮ್ 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 ಡ್ರೀಮ್ಸ್ ಟ್ರಾನ್ಸ್ಫಾರ್ಮ್ ಇಂಟು ಥಾಟ್ಸ್ ಅಂಡ್ ಥಾಟ್ಸ್ ರಿಸಲ್ಟ್ ಇಂಟು ಆಕ್ಷನ್. ಸೊ ಆ ಕನಸುಗಳು ಅನ್ನೋದು ಏನ್ ಈ ಮಾತಿನ ಅರ್ಥ? ಕೇವಲ ನಾವು ನಿದ್ರೆಯಲ್ಲಿ ಕನ್ಸು ಕಾಣ್ತೀವಲ್ಲ, ಅದು ಮಾತ್ರ ಕನ್ಸಲ್ಲ ಮಕ್ಳೇ. ನಮ್ಮ ಜೀವನದಲ್ಲಿ ಸಾಧಿಸ್ಬೇಕು ಅನ್ನೋಂತಹ ಗುರಿ ಮತ್ತು ಆಶೆಯೊಂದಿಗೆ ಕನ್ಸು ಕಾಣ್ತೀವಲ್ಲ, ಅದು ನಿಜವಾದ ಕನ್ಸು. ಒಬ್ಬ ವಿದ್ಯಾರ್ಥಿ ನಾನ್ ವೈದ್ಯನಾಗ್ಬೇಕು, ಡಾಕ್ಟರ್ ಆಗ್ಬೇಕು, ಶಿಕ್ಷಕನಾಗ್ಬೇಕು, ವಿಜ್ಞಾನಿ ಆಗ್ಬೇಕು ಅಥವಾ ಕ್ರೀಡಾಪಟು ಆಗ್ಬೇಕು ಅಂತ ಕನ್ಸು ಕಾಣಬಹುದು. ಆದ್ರೆ ಕನ್ಸು ಕಾಣೋದ್ರಿಂದ ನನ್ಸಾಗೋದಿಲ್ಲ. ಕನ್ನಡದಲ್ಲಿ ಒಂದು ಗಾದೆ ಇದೆ ಗೊತ್ತಾ? ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ. ಸುಮ್ನೆ ಆ ಮಾವಿನಕಾಯಿ ಉದುರ್ಲಿ ಅಂತ ನಾವ್ ಯೋಚನೆ ಮಾಡಿದ್ರೆ ಉದುರೋದಿಲ್ಲ. ಬದ್ಲಿಗೆ ಕನಸು ನಮ್ಮ ಮನಸ್ಸಿನಲ್ಲಿ ಆಲೋಚನೆಯಾಗಿ ಬೆಳಿಬೇಕು. ಇಟ್ ಶುಡ್ ಗ್ರೋ ಇನ್ ಟು ಅ ಥಾಟ್. ನಂತರ ಆ ಆಲೋಚನೆ ಇದೆಯಲ್ಲ, ಅದು ನಮ್ಮನ್ನ ಕಷ್ಟಪಟ್ಟು ಓದಲು, ಅಭ್ಯಾಸ ಮಾಡಲು ನಿರಂತರ ಪ್ರಯತ್ನ ಮಾಡ್ಬೇಕು. ಇನ್ನೊಂದ್ ಸ್ವಲ್ಪ ಓದ್ಬಿಡೋಣ. ಇದ್ಯಾವುದೋ ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗ್ತಿಲ್ವಲ್ಲ, ಆನ್ಸರ್ ನನಗೆ ಸಿಕ್ತಿಲ್ವಲ್ಲ, ಯಾವ ಸ್ಟೆಪ್ ಮಿಸ್ ಆಗ್ತಾ ಇದೆ, ನಾನು ಎಲ್ಲಿ ಅದನ್ನ ಆನ್ಸರ್ ಮಾಡ್ಬೇಕು, ಅದನ್ನ ಕುತ್ಕೊಂಡು ಪ್ರಾಕ್ಟೀಸ್ ಮಾಡೋಣ. ಹೀಗ್ ಮಾಡೋದ್ರಿಂದ, ಅಭ್ಯಾಸ ಮಾಡೋದ್ರಿಂದ, ನಿರಂತರ ಪ್ರಯತ್ನ ಮಾಡೋದ್ರಿಂದ ಅಚೀವ್ ಮಾಡ್ಲಿಕ್ಕೆ, ನಮ್ಗದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಆ ಪ್ರಯತ್ನ ಇದೆಯಲ್ಲ, ದ ಎಕ್ಸ್ಪೀರಿಯನ್ಸಸ್ ವಾಟ್ ಯು ಗೆಟ್ ಫ್ರಮ್ ಡೂಯಿಂಗ್ ಆಲ್ ದಿಸ್ ಥಿಂಗ್, ನೀವು ಟ್ರೈ ಮಾಡ್ತಾ ಹೋಗ್ತಿರಲ್ಲ, ಕೊನೆಗೆ ಅದೇ ಪ್ರಯತ್ನ ಯಶಸ್ಸಿಗೆ ದಾರಿ ಮಾಡ್ಕೊಡ್ತಾ ಬರುತ್ತೆ. ಯಶಸ್ಸಿಗೆ ದಾರಿ ಮಾಡ್ಕೊಡ್ತಾ ಬರುತ್ತೆ. ಹಾಗಾಗಿ ಪ್ರಯತ್ನವನ್ನ ಮಾಡೋದು, ಪ್ರಯತ್ನನೇ ಇಲ್ಲ ಅಂತ ಹೇಳಿದ್ರೆ ನಾವ್ ಏನನ್ನೂ ಸಾಧಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಕೀಪ್ ಆನ್ ಸ್ಟಡಿಯಿಂಗ್, ಕೀಪ್ ಆನ್ ಪ್ರಾಕ್ಟಿಸಿಂಗ್, ಕೀಪ್ ಆನ್ ವರ್ಕಿಂಗ್ ಹಾರ್ಡ್, ನೆವರ್ ಗಿವ್ ಅಪ್. ಓಕೆ, ಆಗ ಮಾತ್ರ ನಮ್ಮ ಕನ್ಸು ನನ್ಸಾಗ್ಲಿಕ್ಕೆ ಸಾಧ್ಯ. ಪ್ರತಿಯೊಬ್ಬ ಮಕ್ಳಿಗೂ ಕೂಡ ಒಂದು ಕನ್ಸು ಇರ್ಲೇಬೇಕು. ಓಕೆ, ಆ ಕನ್ಸನ್ನ ನಾವು ನನ್ಸ್ ಮಾಡ್ಕೊಳ್ಲಿಕ್ಕೆ ನಿಜವಾದ ಪ್ರಯತ್ನವನ್ನ ಮಾಡ್ಬೇಕು. ಕನ್ಸಿದ್ರೆ ಮಾತ್ರ ಸಾಲದು, ಅದನ್ನ ಸಾಧಿಸಲು ಪ್ರತಿದಿನ ಪರಿಶ್ರಮ, ವಿ ಹ್ಯಾವ್ ಟು ವರ್ಕ್ ಹಾರ್ಡ್ ಅನ್ನೋದನ್ನ ಈ ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಥಾಟ್ ನಮ್ಗೆ ಹೇಳುತ್ತೆ. ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ಓಕೆ. ಇವತ್ತಿನ ಸೆಷನ್ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಇಲ್ಲಿ ಆಕ್ಟಿವಿಟಿಗಿಂತ ಹೆಚ್ಚಾಗಿ ನಾವು ಒಂದು ಉತ್ತಮವಾದಂತಹ ವಿಷಯನ ನಿಮ್ ಒಟ್ಟಿಗೆ ಮಾತಾಡ್ಲಿಕ್ಕೆ ಅಥವಾ ಹೇಳಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇರ್ತೀವಿ. ಏನ್ ವಿಷಯ ಅದು? ಇವತ್ತೇನ್ ಒಂದು ಇಂಪಾರ್ಟೆನ್ಸ್ ಇದೆ ಅಂತ ಹೇಳೋದಾದ್ರೆ, ಇವತ್ತೇನ್ ಡೇಟ್ ಹೇಳಿ? ಜುಲೈ 22. ಸೊ ಜುಲೈ 22 ಏನ್ ವಿಶೇಷತೆಯಿಂದ ಕೂಡಿದೆ? ನಿಮ್ಗೆಲ್ಲ ಮಾವಿನ ಹಣ್ಣು ಅಂದ್ರೆ ಇಷ್ಟನಾ? ಮ್ಯಾಂಗೋ, ಡು ಯು ಆಲ್ ಲೈಕ್ ಮ್ಯಾಂಗೋ? ಯಾ, ಟುಡೇ ಇಟ್ ಇಸ್ ನ್ಯಾಷನಲ್ ಮ್ಯಾಂಗೋ ಡೇ. Okay, every time in our session, if there is any important events or days, I'll make a mention of it and you please make a note of it. Okay, ಪ್ರತಿ ಸಲ ನಮ್ಮ ಕ್ಲಾಸ್ನಲ್ಲಿ ಏನಾದ್ರೂ ದಿನದ ವಿಶೇಷತೆ ಇದ್ರೆ ನಾನು ನಿಮ್ಗೆ ಹೇಳ್ತೀನಿ, ಅದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಆಗ ಅದು ನಿಮ್ಗೆ ಮರೆಯೋದಿಲ್ಲ, ನಿಮ್ಮ ಸ್ಮೃತಿ ಪಟಲದಲ್ಲಿ ಅದು ಶಾಶ್ವತವಾಗಿ ಇರುತ್ತೆ. ಓಕೆ, ಇವತ್ತು ರಾಷ್ಟ್ರೀಯ ಮಾವಿನ ದಿನ. ಯಾರಿಗೆಲ್ಲ ಮಾವಿನ ಹಣ್ಣು ಅಂದ್ರೆ ಇಷ್ಟ? ಎಲ್ಲಾರ್ಗೂ ಇಷ್ಟ ಅಲ್ವಾ? ಮಾವಿನ ಹಣ್ಣನ್ ತಿನ್ನಕ್ ಇಷ್ಟ, ಅದ್ರಲ್ಲಿ ರಸಾಯನ ಮಾಡ್ಕೊಳಕ್ ಇಷ್ಟ, ಅದ್ರಲ್ಲಿ ವಿವಿಧ ರೀತಿ ಅಡ್ಗೆ ಮಾಡ್ಕೊಳಕ್ ಇಷ್ಟ. ಒಂದ್ ಸ್ವಲ್ಪ ಮಾವಿನ ಹಣ್ಣಿನ ರೀತಿ ಯಾವ್ದ್ಯಾವ್ದಿದೆ ಹೇಳಿ? ವೆರಿ ಗುಡ್. ಬಾದಾಮಿ, ರಸ್ಪುರಿ, ಹ್ಮ್ ಅಲ್ಫಾನ್ಸೋ. ಓ ಸೂಪರ್, ಎಲ್ಲ ಚೆನ್ನಾಗಿ ಬರುತ್ತೆ. ಮಾರ್ಕೆಟ್ ಎಲ್ಲ ತುಂಬಾ ಚೆನ್ನಾಗಿ ಅಡ್ಡಾಡಿದೀರಾ ಅಂತ ಅನ್ಸುತ್ತೆ. ಎನಿವೇಸ್, ಇವತ್ತು ಮಾವಿನ ಹಣ್ಣಿನ ದಿನ ತರ ಮಾವಿನ ಹಣ್ಣು ಇಸ್ ಆಲ್ಸೋ ಕನ್ಸಿಡರ್ಡ್ ಎಸ್ ಅ ಸೂಪರ್ ಹೆಲ್ದಿ ಫುಡ್. ಯಾಕೆ ಸೂಪರ್ ಬ್ರೈನ್ ಫುಡ್ ಅಂತ ಕರ್ಸ್ಕೊಳುತ್ತೆ. ತುಂಬಾ ಮೆದ್ಲಿನ ಬಗ್ಗೆ ಮಾತಾಡ್ತಾ ಇದೀವಿ, APJ ಅಬ್ದುಲ್ ಕಲಾಂ ಬಗ್ಗೆ ಮಾತಾಡ್ತಾ ಇದ್ದೆ, ನಾನು ಎಲ್ಲಾರ್ ಬಗ್ಗೆ ಮಾತಾಡ್ತಿದ್ದೆ. ಏನ್ ಇವತ್ತಿನ ದಿನದ ವಿಶೇಷ ಅಂತ ಹೇಳಿದ್ರೆ, ಇವತ್ತು ಮಾವಿನ ಹಣ್ಣಿನ ರೀತಿನೇ ಲೈಕ್ ಅ ನ್ಯಾಷನಲ್ ಮ್ಯಾಂಗೋಸ್ ಡೇ, ದೇರ್ ಇಸ್ ಆಲ್ಸೋ ಅನದರ್ ಇಂಪಾರ್ಟೆಂಟ್ event and that is related to our science. So let us have a look of this event in today's session. ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ನಿಮ್ಗೆ ಕಾಣಿಸುತ್ತಾ ನನ್ನ ಸ್ಕ್ರೀನ್ ಅಂತ ಹೇಳಿ ನೀವು? ಕ್ಯಾನ್ ಯು ಆಲ್ ಸಿ ಮೈ ಸ್ಕ್ರೀನ್? ಎಲ್ಲಾರ್ಗೂ ಸ್ಕ್ರೀನ್ ಕಾಣಿಸ್ತಾ ಇದ್ಯಾ? ಇವತ್ತು ವಿಶ್ವ ಮೆದುಳಿನ ದಿನ. ಟುಡೇ ಇಸ್ ವರ್ಲ್ಡ್ ಬ್ರೈನ್ ಡೇ. ಈಗ ಫಸ್ಟ್, ವಿಶ್ವ ಮೆದುಳಿನ ದಿನ ಅಂತ ಹೇಳಿದ್ರೆ ಏನು ತಿಳ್ಕೊಳ್ಳೋಣ. ಕಾಣಿಸ್ತಾ ಇದ್ಯಾ? ವಿಶ್ವ ಮೆದುಳಿನ ದಿನ ಅಂತ ಹೇಳಿದ್ರೆ ಏನು? ವಿಶ್ವ ಮೆದುಳಿನ ದಿನ ಅಂತ ಹೇಳಿದ್ರೆ
ಪ್ರತಿ ವರ್ಷ ಜುಲೈ 22ರಂದು ಜಗತ್ತಿನಾದ್ಯಂತ ನಾವು ಈ ಒಂದು ಪರ್ಟಿಕ್ಯುಲರ್ ದಿನವನ್ನ ಆಚರಿಸ್ತೀವಿ. ಸೊ ಇದನ್ನ ನಾವು ವಿಶ್ವ ಮೆದುಳಿನ ದಿನ. ಮೆದುಳು ಅಂತ ಹೇಳಿದ್ರೆ ನಮ್ಮ ತಲೆಯ ಬುರುಡೆ ಮೇಲೆ ಈ ಭಾಗದಲ್ಲಿ ಇರ್ತಲ್ಲ, ಇದನ್ನ ನಾವು ಮೆದುಳು ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಬ್ರೈನ್. ಇದನ್ನ ಪ್ರತಿ ವರ್ಷ ಜುಲೈ 22ರಂದು ವರ್ಲ್ಡ್ ವೈಡ್, ಜಗತ್ತಿನಾದ್ಯಂತ ನಾವು ಈ ಒಂದು ದಿನವನ್ನ ಆಚರಿಸ್ತಾ ಹೋಗ್ತೀವಿ. ಹೌದು, ಈ ದಿನವನ್ನ ಯಾಕೆ ಆಚರಿಸ್ತೀವಿ? ಇಫ್ ಸಮನ್ ಕಮ್ಸ್ ಅಂಡ್ ಟೆಲ್ ಯು ವರ್ಲ್ಡ್ ಸೈನ್ಸ್ ಡೇ ಅಂತ ಇದೆ, ನ್ಯಾಷನಲ್ ಯೋಗಾ ಡೇ ಅಂತ ಇದೆ, ನ್ಯಾಷನಲ್ ಯೂತ್ಸ್ ಡೇ ಅಂತ ಇದೆ, ಅದೇ ತರ ವರ್ಲ್ಡ್ ಬ್ರೈನ್ಸ್ ಡೇ. ವೈ ಡು ವಿ ಸೆಲೆಬ್ರೇಟ್ ಆಲ್ ದಿಸ್ ಇವೆಂಟ್ಸ್? ಕಾರಣ ಅನ್ನೋದು ಇರ್ಬೇಕಲ್ವಾ? ಸೊ ಯಾಕೆ ಈ ಒಂದು ಪರ್ಟಿಕ್ಯುಲರ್ ಇವೆಂಟ್ ನ ನಾವು ಆಚರಿಸ್ತೀವಿ ನೋಡೋಣವಾ? ಯಾಕಂದ್ರೆ ನೀವ್ ನಿದ್ದೆ ಮಾಡ್ತಾ ಇದ್ರು ಕೂಡ ಸಹ ನಿಮ್ಮ ಮೆದುಳು ದಿನದ 24 ಗಂಟೆಯೂ ಕೆಲಸ ಮಾಡ್ತಾನೇ ಇರುತ್ತೆ. ಇದಕ್ಕೆ ರೆಸ್ಟ್ ಅನ್ನೋದಿಲ್ಲ. 24/7. ಅಮ್ಮನ್ ತರ. ಅಮ್ಮ ಹಾಗೆ ಅಲ್ವಾ? ರೆಸ್ಟ್ ತಗೊಂತಾರ? ವೀಕ್ ಆಫ್ ಇರುತ್ತಾ ಅವ್ರಿಗೆ? ಭಾನುವಾರ ರಜಾ ಇರುತ್ತಾ? ಇಲ್ಲ. ಪ್ರತಿದಿನ ಕೆಲಸ ಮಾಡ್ತಾನೆ ಇರ್ತಾರೆ ಅಮ್ಮ. ಅಡ್ಗೆ ಮಾಡದ್ ಮಾಡ್ಬೇಕು, ಬಟ್ಟೆ ಒಗಿಬೇಕು, ಪಾತ್ರೆ ತೊಳಿಬೇಕು, ಮನೆ ಕ್ಲೀನ್ ಆಗಿ ಇಟ್ಕೊಬೇಕು. ಅದ್ರ ಮಧ್ಯೆ ನಿಮ್ಮಂತ ಪುಟಾಣಿ ಮಕ್ಳಿದ್ರೆ ನಿಮ್ ಟ್ಯಾಂಟ್ರಮ್ಸ್ ಎಲ್ಲ ತಡ್ಕೊಬೇಕು. ಅಮ್ಮ ಏನಾದ್ರು ತಿನ್ನಕ್ ಮಾಡ್ಕೊಡು, ಅಮ್ಮ ಆಚೆ ಕರ್ಕೊಂಡ್ ಹೋಗು, ಅಮ್ಮ ಅದನ್ ಕೊಡ್ಸು, ಇದನ್ ಕೊಡ್ಸು, ಎಲ್ಲಾನು ನೋಡ್ಕೊಬೇಕು ಅಲ್ವಾ? ಈ ಬ್ರೈನ್ ಕೂಡ ಅಮ್ಮನ್ ತರಾನೇ. ಯಾವಾಗ್ಲೂ ಕೆಲ್ಸ ಮಾಡ್ತಾನೆ ಇರುತ್ತೆ. ನಾವ್ ನಿದ್ದೆ ಮಾಡ್ತಿದ್ರು ಕೂಡ ಅದು ಅದ್ರ ಪಾಡಿಗ್ ಕೆಲ್ಸ ಮಾಡ್ತಾನೆ ಇರುತ್ತೆ. ಆ ಕಾರಣದಿಂದ ನಾವು ಈ ದಿನವನ್ನ ಆಚರಿಸ್ತೀವಿ. ಅಷ್ಟ್ ಮಾತ್ರನಾ ಮೇಡಮ್? ಖಂಡಿತ ಇಲ್ಲ. ನಮ್ಮ ಮೆದುಳು ನಮ್ಗೋಸ್ಕರ ಎಷ್ಟೆಲ್ಲ ಕೆಲ್ಸ ಮಾಡುತ್ತೆ. ಅದು ಈ ಒಂದ್ ಸೆಷನ್ ಎಂಡಿಂಗ್ ಅಲ್ಲಿ ನಿಮಗ್ ಗೊತ್ತಾಗುತ್ತೆ. ನಮ್ಮ ಮೆದುಳು ನಮ್ಗೋಸ್ಕರ ಏನೆಲ್ಲ ಕೆಲ್ಸ ಮಾಡುತ್ತೆ ಅಂತ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆದ್ರಿಂದ ನಮ್ಮ ಮೆದುಳಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಾರ್ದ ನಾವು? ಒಂದು ಧನ್ಯವಾದ ಹೇಳ್ಬಾರ್ದಾ? ಆ ಧನ್ಯವಾದವನ್ನ ಹೇಳಲಿಕ್ಕೆ ನಾವು ವಿಶ್ವ ಮೆದುಳಿನ ದಿನವನ್ನ ಆಚರಿಸ್ತಾ ಹೋಗ್ತೀವಿ. ಇನ್ ಆರ್ಡರ್ ಟು ಥ್ಯಾಂಕ್ ಆರ್ ಬ್ರೈನ್. ನಾವ್ ಕೇಳ್ದೇ ಇದ್ರು ಕೂಡ ನಮ್ಮ ದೇಹದ ಪ್ರತಿಯೊಂದು ಕೆಲ್ಸವನ್ನ ಅದು ನಿರಂತರವಾಗಿ ನಡ್ಸ್ಕೊಂಡ್ ಹೋಗುತ್ತೆ. ಆ ಕಾರಣಕ್ಕಾದ್ರೂ ಕೂಡ ನಮ್ಮ ಮೆದುಳನ್ನ ನಾವು ಥ್ಯಾಂಕ್ ಮಾಡ್ಬೇಕಲ್ವಾ? ಹೇ ಮೆದುಳೆ, ಥ್ಯಾಂಕ್ ಯು ಸೋ ಮಚ್. ನನ್ಗೋಸ್ಕರ ಇಷ್ಟೊಂದೆಲ್ಲ ನೀನ್ ಕೆಲ್ಸ ಮಾಡ್ತೀಯಾ? ನನ್ಗೀಗ ಮ್ಯಾಥ್ಸ್ ಕ್ರಿಟಿಕಲ್ ಥಿಂಕಿಂಗ್ ಕ್ಲಾಸ್ ನಲ್ಲಿ ಪಾಸ್ತಾ ಸರಿಯಾದಂತಹ ಉತ್ತರ ಅಂತ ಹೆಂಗ್ ಗೊತ್ತಾಯ್ತು? ನಿಮ್ಮ ಮೆದುಳು ನಿಮ್ಗೆ ಸಂದೇಶವನ್ನ ರವಾನೆ ಮಾಡ್ದಾಗಲ್ವಾ? ಈಗ ನಾನ್ ಲಾಸ್ಟ್ ಕ್ಲಾಸ್ ನಲ್ಲಿ ನಿಮ್ಗೆ ಕಲರ್ ತೋರಿಸಿದೆ, ಕಲರ್ ಮಿಕ್ಸಿಂಗ್ ತೋರಿಸಿದೆ. ಇದೇ ಕಲರ್ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ? ದಟ್ಸ್ ಆಲ್ ಬಿಕಾಸ್ ಆಫ್ ಅವರ್ ಬ್ರೈನ್ ಅಲ್ವಾ? ಯಾವ್ದಾದ್ರು ಒಂದ್ ಮಗು ಜೋರಾಗಿ ಇದನ್ನ ಓದ್ಲಿಕ್ಕಾಗತ್ತಾ ನಮ್ಗೋಸ್ಕರ? ಕ್ಯಾನ್ ಸಮ್ಮನ್ ವಾಲಂಟಿಯರ್ ಅಂಡ್ ರೀಡ್ ದಿಸ್ ಥಿಂಗ್ ಫಾರ್ ಅಸ್? ಯೆಸ್? ವೆರಿ ಗುಡ್. ನಾವ್ ಕೇಳ್ದೇ ಇದ್ರು ನಮ್ಮ ದೇಹದ ಪ್ರತಿಯೊಂದು ಕೆಲ್ಸವನ್ನ ಇದು ನಿರಂತರವಾಗಿ ನಡ್ಸ್ಕೊಂಡು ಹೋಗುತ್ತೆ. ನೆಕ್ಸ್ಟ್, ಮೆದುಳಿನ ಆರೈಕೆ ಕಲಿಯಲು ನೋಡಿ, ಫಸ್ಟ್ ಹೇಳ್ದೆ ಇವತ್ತು ವಿಶ್ವ ಮೆದುಳಿನ ದಿನ ಅಂತ ಹೇಳ್ದೆ. ಮೆದುಳು ಏನಕ್ಕೆ ನಾವು ಅದ್ರ ಆರೈಕೆನ ಮಾಡ್ಬೇಕು? 24/7 ನಮ್ಗೋಸ್ಕರ ಕೆಲ್ಸ ಮಾಡುತ್ತೆ. ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ಬೇಕಲ್ವಾ ಅದಕ್ಕೆ ಅಂತ. ಸೆಕೆಂಡ್, ಅದ್ರ ಆರೈಕೆ ಮಾಡಲು ಮೆದುಳಿಗೂ ಕೂಡ ಒಂದು ಆರೈಕೆ ಬೇಕಾ? ಲಾಸ್ಟ್ ಟೈಮ್ ಐ ಟೋಲ್ಡ್ ಯು ಅಬೌಟ್ ಐಸ್. ಕಣ್ಣಿಗೂ ಒಂದು ಆರೈಕೆ ಬೇಕಾಗುತ್ತೆ. ಕಣ್ಣಿಗೆ ಸಂಬಂಧಪಟ್ಟಂತಹ ಎಕ್ಸರ್ಸೈಸಸ್ ಗಳನ್ನ ನಾನು ನಿಮ್ಗೆ ಮುಂದಿನ ಕ್ಲಾಸ್ ನಲ್ಲಿ ಹೇಳ್ತಾ ಹೋಗ್ತೀನಿ. ವಾಟ್ ಕೈಂಡ್ ಆಫ್ ಎಕ್ಸರ್ಸೈಸ್ ಯು ಹ್ಯಾವ್ ಟು ಡೂ ಟು ಸೇಫ್ ಗಾರ್ಡ್ ಯುವರ್ ಐಸ್ ಅಂತ. ಹಾಗೇನೆ ನಮ್ಮ ಮೆದುಳಿನ ಭಾಗ ಇದೆಯಲ್ಲ, ಅದ್ರನ್ನು ಕೂಡ ನಾವು ಭದ್ರವಾಗಿ ರಕ್ಷಣೆ ಮಾಡ್ಬೇಕು. ಹೇಗೆ ರಕ್ಷಣೆ ಮಾಡ್ಬೇಕು ತಿಳ್ಕೊಳ್ಳೋಣವಾ? ಫಸ್ಟ್, ಓಹೋ, ಈ ಮೆದುಳು ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ. ನಮ್ಮ ಸ್ನಾಯುಗಳು ಅಂದ್ರೆ ಸ್ನಾಯುಗಳು ಅಂದ್ರೆ ಮಸಲ್ಸ್. MUSCULES. ಮಸಲ್ಸ್. MUSCULES ಮಸಲ್ಸ್. ಮತ್ತು ಹೃದಯ ಹಾರ್ಟ್ ನಂತೆ ಮೆದುಳು ಕೂಡ ಗಟ್ಟಿಯಾಗಿರಲು ಅದಕ್ಕೆ ಸೂಕ್ತ ಆರೈಕೆ ಅವಶ್ಯಕತೆ ಇದೆ. ಇದಕ್ಕೂ ಕೂಡ ಒಂದು ಒಳ್ಳೆ ಆರೈಕೆಯನ್ನ ನಾವು ಮಾಡ್ಬೇಕು. ಸೊ ದಟ್ ಆರ್ ಬ್ರೈನ್ ಸೀಮ್ಸ್ ಟು ಬಿ ಸ್ಟ್ರಾಂಗ್. ಏನ್ ಮಾಡ್ಬೇಕು ನಾವ್ ಅದಕ್ಕೆ? ಫಸ್ಟ್, ಬೇರೆಯವ್ರಿಗೆ ನೆರವಾಗ್ಬೇಕು. ನಮ್ಮ ಮೆದುಳು ಸ್ಟ್ರಾಂಗ್ ಆಗಕ್ಕೆ ನಾವು ಬೇರೆಯವ್ರಿಗೆ ಏನಕ್ಕೆ ಹೆಲ್ಪ್ ಮಾಡ್ಬೇಕು? ಯಾಕಂದ್ರೆ ಮಕ್ಳೇ, ಪುಟ್ಟ ಮಕ್ಳೇ, ನಾಳಿನ ದಿನ ದೊಡ್ಡ ಮಕ್ಳಾಗೋಂಥವ್ರು ನೀವು ಯೋಚನೆ ಮಾಡಿ. ಪ್ರಪಂಚದ ಆದ್ಯಂತ ಅನೇಕ ಜನರು ಮೈಗ್ರೇನ್ ಕೇಳಿರ್ಬಹುದಾ? ಮೈಗ್ರೇನ್ ತಲೆನೋವು ಅಥವಾ ಮರೆವು ಅಥವಾ ನರಗಳ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ.
ಮರೆವು ಬಂದ್ಬಿಟ್ಟು ಅಲ್ಝಮೈರ್ಸ್ ಅಂತ ಕರಿತೀವಿ. ನಿಮ್ಗೆ ಇನ್ನು ಚಿಕ್ಕವರಾಗಿರೋದ್ರಿಂದ ಆ ಪದಗಳನ್ನ ಗ್ರಹಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಕಾರಣಕ್ಕೆ ಮರೆವು ಅಂತ ಹಾಕಿದೀವಿ. ಅಲ್ಝಮೈರ್ಸ್, ನರಗಳ ಸಮಸ್ಯೆ, ವಿ ಕಾಲ್ ಇಟ್ ಆಸ್ ಎಪಿಲೆಪ್ಸಿ ಅಂತ ಕರಿತೀವಿ. ಈ ಮೂರ್ಛೆ ಹೋಗುವಂಥದ್ದು ಅಥವಾ ಸಡನ್ ಆಗಿ ತಲೆಯಲ್ಲಿ ಏನೋ ಒಂದು ಗಂಟೆ ಬಾರಿಸ್ದಂಗ ಆಗುವಂಥದ್ದು, ವಿಪರೀತವಾದಂತಹ ತಲೆನೋವು, ಅರ್ಧ ತಲೆನೋವು ಬರುವಂಥದ್ದು, ಇಂತಹ ಸಮಸ್ಯೆಯಿಂದ ಜನರು ನರಳ್ತಾ ಇರ್ತಾರೆ. ಅವ್ರಿಗೆ ಉತ್ತಮ ಚಿಕಿತ್ಸೆ ನೀಡಲು ವೈದ್ಯರು ಮತ್ತು ವಿಜ್ಞಾನಿಗಳು ಈ ದಿನದಂದು ಹೊಸ ಸಂಶೋಧನೆಗಳ ಬಗ್ಗೆ ಚರ್ಚಿಸ್ತಾರೆ. ನಾವ್ ಯಾಕೆ ಈ ದಿನದ ಬಗ್ಗೆ ಮಾತಾಡ್ತೀವಿ? ಇನ್ ಆರ್ಡರ್ ಟು ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ಬ್ರೈನ್ ಹೆಲ್ತ್ ಅಮಾಂಗ್ಸ್ ಪೀಪಲ್, ಸೊ ದಟ್ great peoples like scientists, doctors do researchers in order to provide medicines. ಇವ್ರಿಗೆಲ್ಲ ತಮ್ಗೆ ಬೇಕಾದಂತಹ ವೈದ್ಯಕೀಯ ನೆರವನ್ನ ನೀಡ್ಲಿಕ್ಕೆ ಈ ಒಂದು ದಿನವನ್ನ ಆಚರಿಸ್ತಾ ಹೋಗ್ತೀವಿ. ಪೀಪಲ್ ಸಫರ್ ಫ್ರಮ್ ಮೈಗ್ರೇನ್, ಪಾರ್ಕಿನ್ಸನ್, ಆಲ್ಝಮೈರ್ಸ್, ಎಪಿಲೆಪ್ಸಿ ಇಂತಹ ಕಾಯಿಲೆಗಳಿಂದ ಒದ್ದಾಡ್ತಿರ್ತಾರೆ. ಮೈಗ್ರೇನ್, ಮರೆವು, ನರಗಳ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಅವ್ರಿಗೆ ವೈದ್ಯಕೀಯ ಚಿಕಿತ್ಸೆಯನ್ನ ನೀಡಲು ಹಲವಾರು ಸಂಶೋಧನೆಗಳನ್ನ, ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಮಾಡ್ಬೇಕಾಗತ್ತೆ. ಅದ್ರ ಬಗ್ಗೆ ಈ ದಿನದಂದು ಚರ್ಚೆ ಮಾಡ್ತಾರೆ. ಮೆದುಳಿನ ಆರೋಗ್ಯ ನಮ್ಗೆ ಯಾಕೆ ಮುಖ್ಯ? ಓಕೆ, ನಮ್ ಮೆದುಳು ನಮ್ಗೋಸ್ಕರ 24 ಗಂಟೆನೂ ಕೆಲಸ ಮಾಡುತ್ತೆ ಅಂತ ನಮಗ್ ಗೊತ್ತಾಯ್ತು. ಆ ಮೆದುಳನ್ನ ಕಾಪಾಡ್ಕೊಳ್ಲಿಕ್ಕೆ ನಾವು ಈ ಒಂದು ದಿನವನ್ನ ಆಚರಿಸ್ತೀವಿ. ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ. ಅದ್ರ ಕಾಯಿಲೆಯಿಂದ ಬಳಲೋರ್ಗೆ ಸೂಕ್ತವಾದಂತಹ ಚಿಕಿತ್ಸೆನ ಕೊಡಿಸ್ಬೇಕು ಅಂತ ಹೇಳ್ತೀವಿ. ಬಟ್ ಈ ಮೆದುಳಿನ ಆರೋಗ್ಯ ಅನ್ನೋದು ಏನಕ್ಕೆ ಮುಖ್ಯ ಆಗ್ತಾ ಹೋಗುತ್ತೆ? ವಾಟ್ ಇಸ್ ದಿಸ್ ರೋಲ್ ಆಫ್ ಬ್ರೈನ್ ಇನ್ ಅವರ್ ಲೈಫ್? ತಿಳ್ಕೊಳ್ಳೋಣವಾ? ನಿಮ್ಗೆ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆಯಾ? ಎಲ್ಲಾದ್ರೂ ಮೇಡಮ್ ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೀನಿ ಅಂತ ಅನ್ಸಿದ್ರೆ, ಅಥವಾ ತುಂಬಾ ಸ್ಲೋ ಆಗಿ ಹೋಗ್ತಾ ಇದೆ ಅಂತ ಅನ್ಸಿದ್ರೆ, ಪ್ಲೀಸ್ ಬಿ ಓಪನ್ ಟು ಆನ್ಸರ್. ಗೊತ್ತಾಯ್ತಾ? ಅದ್ರ ಪ್ರಕಾರವಾಗಿ ನಾವು ಕ್ಲಾಸ್‌ನ ಡಿಸೈನ್ ಮಾಡ್ತಾ ಹೋಗ್ತೀವಿ. ಇದು ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂತಹ ವಿಷಯ. ಆಕ್ಚುಲಿ ನಾನು ಬೇರೆ ಸಿಮ್ಯುಲೇಷನ್ ಒಂದನ್ನ ತೋರಿಸ್ಲಿಕ್ಕಿತ್ತು. ಬಟ್ ಐ ವಾಂಟೆಡ್ಲಿ ಪುಟ್ ದಿಸ್ ಇನ್ ಟುಡೇಸ್ ಸೆಷನ್. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಈ ದಿನದ ಮಹತ್ವ ಇದೆಯಲ್ಲ, ಇಟ್ ಶುಡ್ ಬಿ ಇಟ್ ಶುಡ್ ಬಿ ರಿಜಿಸ್ಟರ್ಡ್ ಇನ್ ಯುವರ್ ಮೈಂಡ್. ಶಾಶ್ವತವಾಗಿ ಜುಲೈ 22ನೇ ತಾರೀಕು ವಿಶ್ವ ಮೆದುಳಿನ ದಿನವನ್ನ ನಾವು ಆಚರಿಸ್ತೀವಿ. ಯಾತಕ್ಕೆ ಆಚರಿಸ್ತೀವಿ? ಮೆದುಳಿನ ಆರೋಗ್ಯ ಏಂತಕ್ಕೆ ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗ್ಬೇಕು. ಯಾಕಂದ್ರೆ ಎಷ್ಟೋ ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಕೂಡ ನಾವು ಈ ಮೂರ್ಛೆ ರೋಗವನ್ನ, ಎಪಿಲೆಪ್ಸಿಯನ್ನ, ಮರೆವಿನ ಕಾಯಿಲೆಯನ್ನ, ಪಾರ್ಕಿನ್ಸನ್ ಅನ್ನುವಂತಹ ಭಯಂಕರವಾದಂತಹ ಬೀಭತ್ಸಕರವಾದಂತಹ ಕಾಯಿಲೆಗಳನ್ನ ಕಾಣ್ತಿರ್ತೀವಿ. ಇದರಿಂದ ನಾವ್ ಹೇಗೆ ನಮ್ಮನ್ನ ರಕ್ಷಿಸ್ಕೊಬಹುದು, ಈ ಮೆದುಳನ್ನ ನಾವ್ ಹೇಗ್ ಕಾಪಾಡ್ಕೊಳ್ಬಹುದು ಅಂತ ಕಲಿಯೋದಿದೆಯಲ್ಲ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಕಾರಣಕ್ಕೆ ಈ ಒಂದು ಪರ್ಟಿಕ್ಯುಲರ್ ಸೆಷನ್ ಅನ್ನ ನಾವು ಮಾಡ್ತಾ ಇರೋದು. Here with this. ಈಗ ಮೆದುಳಿನ ಆರೋಗ್ಯ ಯಾಕೆ ಮುಖ್ಯ? ವೈ ಡು ವಿ ನೀಡ್ ಟು ಟೇಕ್ ಕೇರ್ ಆಫ್ ಅವರ್ ಮೆಂಟಲ್ ಹೆಲ್ತ್ ಆರ್ ಆರ್ ಮೈಂಡ್ ಆರ್ ಆರ್ ಬ್ರೈನ್? ಯಾಕೆ ನಾವು ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು? ನೋಡಿ, ಈ ಮೆದುಳು ಇದೆಯಲ್ಲ, ವರ್ಲ್ಡ್ಸ್ ಬೆಸ್ಟ್ ಬಾಸ್ ಇವ್ರು. ತುಂಬಾ ಒಳ್ಳೆ ಬಾಸ್. ಯಾಕಂದ್ರೆ ನಿಮ್ಮ ಮೆದುಳು ನಿಮ್ಮ ಇಡೀ ದೇಹದ ಬಾಸ್ ಅಥವಾ ಮುಖ್ಯ ಕಂಪ್ಯೂಟರ್ ತರ ಕೆಲಸ ಮಾಡುತ್ತೆ. ಇದೊಂದು ನಮ್ ಇಡೀ ದೇಹ ಒಂದು ಸ್ಕೂಲ್ ಆಗಿದ್ರೆ, ಈ ಮೆದುಳು ಅನ್ನೋರು HM ಪ್ರಿನ್ಸಿಪಲ್ ಇದ್ದಂಗೆ. ಓಕೆ, ನಮ್ಮ ಇಡೀ ದೇಹ ಬಂದ್ಬಿಟ್ಟು ಕರ್ನಾಟಕ ಸ್ಟೇಟ್ ಆಗಿದ್ರೆ, ಈ ಮೆದುಳು ಬಂದ್ಬಿಟ್ಟು ಚೀಫ್ ಮಿನಿಸ್ಟರ್ ಇದ್ದಂಗೆ. ಓಕೆನಾ? ಈ ಮೆದುಳು ಅಷ್ಟು ಇಂಪಾರ್ಟೆಂಟ್. ಅದಕ್ಕೆ ಈ ಮೆದುಳಿನ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗ್ತಾ ಬರುತ್ತೆ. ಯಾಕೆ? ನಮ್ಮ ಪಂಚೇಂದ್ರಿಯವನ್ನ ನಿಯಂತ್ರಣ ಮಾಡೋದು ಈ ಮೆದುಳುಗಳೇ. ಪಂಚೇಂದ್ರಿಯಗಳು ಯಾವುದು? ಟಚ್, ಸ್ಪರ್ಶ ಮಾಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ. ವಾಸನೆಯಿಂದ ಗೊತ್ತಾಗುತ್ತೆ. ಮನೇಲಿ ಏನಾದ್ರು ಮಟನ್ ಬಿರಿಯಾನಿ ಮಾಡಿದ್ರೆ ಆಹಾ ವಾಸನೆಲೇ ಗೊತ್ತಾಗುತ್ತೆ ಅಲ್ವಾ? ಕಣ್ಣು, ನಾವು ಲಾಸ್ಟ್ ಟೈಮ್ ಅಲ್ಲಿ ನೋಡಿದ್ವಿ ಕಲರ್ಸ್ ಗಳು ಎಷ್ಟು ಇಂಪಾರ್ಟೆಂಟ್ ವ್ಯಾಲ್ಯೂಸ್ ನ ಪ್ಲೇ ಮಾಡುತ್ತೆ ನಮ್ ಜೀವನದಲ್ಲಿ ಅಂತ. ಕಣ್ಣುಗಳು, ಕಿವಿಗಳು ಕೇಳಿಸ್ಕೊಡ್ಲಿಕ್ಕೆ, ಶಬ್ದವನ್ನ ಗ್ರಹಿಸ್ಲಿಕ್ಕೆ, ಬಾಯಿ ಟೇಸ್ಟ್ ಮಾಡ್ಲಿಕ್ಕೆ, ಒಳ್ಳೆ ಆಹಾರವನ್ನ ಆಸ್ವಾದಿಸ್ಲಿಕ್ಕೆ ನಮ್ಗೆ ಬೇಕಾಗುತ್ತೆ. ಇದನ್ನ ನಾವ್ ಏನಂತೀವಿ ಇಂಗ್ಲಿಷ್ ನಲ್ಲಿ 5 ಸೆನ್ಸ್ ಆರ್ಗನ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಪಂಚೇಂದ್ರಿಯಗಳು ಅಂತ ಕರಿತೀವಿ. ಪಂಚ ಪ್ಲಸ್ ಇಂದ್ರಿಯಗಳು, ಪಂಚೇಂದ್ರಿಯಗಳು. ಈ ಪಂಚೇಂದ್ರಿಯಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ, ಕಣ್ಣು ಸರಿಯಾಗಿ ನೋಡ್ಲಿಕ್ಕೆ, ಸ್ಮೆಲ್ ತೆಗೆದುಕೊಳ್ಲಿಕ್ಕೆ, ಒಂದು ಟಚ್ ಮಾಡಿದಾಗ ಅದು ಫೀಲ್ ಆಗ್ಲಿಕ್ಕೆ, ರುಚಿಯನ್ನ ಗ್ರಹಿಸ್ಲಿಕ್ಕೆ, ಕೇಳಿಸ್ಕೊಳ್ಲಿಕ್ಕೆ ಎಲ್ಲ ಅದು ಸಹಾಯ ಮಾಡುತ್ತೆ. ಒಂದೊಂದ್ಸಲ ತೀವ್ರ ರೀತಿಯಾದಂತಹ ಜ್ವರ ಅಥವಾ ತಲೆನೋವು ಬಂದಾಗ ಟೇಸ್ಟ್ ಗೊತ್ತಾಗಲ್ಲ ನಮ್ಗೆ. ಏನ್ ಫುಡ್ ತಿಂದ್ರು ಸಪ್ಪೆ ಸಪ್ಪೆ ಅಥವಾ ಕಹಿ ಕಹಿ ಅಂತ ಅನಿಸ್ತಾ ಇರುತ್ತೆ. ಯಾರಾದ್ರೂ ಮಾತಾಡ್ದು ಸರಿಯಾಗಿ ಕೇಳಿಸ್ತಿರೋದಿಲ್ಲ. ಒಂಥರ ಮಂಪ್ರಲ್ಲಿ ಸುಸ್ತಾಗಿರ್ತೀವಿ. ಯಾಕೆ? ನಮ್ಮ ಬ್ರೈನ್ ಆ ಸಮಯದಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇರೋದಿಲ್ಲ. ಆ ಕಾರಣದಿಂದ ನಮ್ಮ ಮೆದುಳು ಇರೋದ್ರಿಂದ ಪಂಚೇಂದ್ರಿಯಗಳು ಯಾವ್ದ್ಯಾವ್ದು? ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ, ಇವುಗಳು ಕೆಲಸ ಮಾಡ್ಲಿಕ್ಕೆ ನಮ್ಮ ಮೆದುಳು ಸಹಕಾರಿಯಾಗಿ ನಿಲ್ಲುತ್ತೆ. ನೆಕ್ಸ್ಟ್, ಬಣ್ಣಗಳನ್ನ ನೋಡಲು ಕಣ್ಗಳಿಂದ, ಸವಿಯಾದ ಊಟವನ್ನ ಮಾಡಲು, ವಾಸನೆ ತಿಳಿಯಲು, ಸಂಗೀತ
ಕೇಳಲು ಮತ್ತು ವಸ್ತುವಿನ ಸ್ಪರ್ಶ ತಿಳಿಯಲು ಮೆದುಳು ಕಾರಣ. ಮೋಹನ್ ಇದ್ದಾರೆ ಯಾರಾದ್ರೂ ಕ್ಲಾಸ್ನಲ್ಲಿ? ಸಂಗೀತ, ಶಿಲ್ಪಾ, ಸ್ನೇಹ, ಪ್ರಿಯಾ, ಶಂಕರ್, ಓಕೆ, ನಿತಿನ್, ಓಕೆ. ಯಾರಾದ್ರೂ ಒಬ್ರು ನಾನು ಹೇಳಿರೋ ಹೆಸರಲ್ಲಾದ್ರೂ ಇದ್ದೇ ಇರ್ತೀರಾ. ನಾನು ಏನಾದ್ರೂ ಹೆಸರು ಹೇಳಿದಾಗ ತಕ್ಷಣ ನೀವು ತಲೆ ಎತ್ತಿ ನೋಡ್ತೀರಾ ಅಥವಾ ಸಡನ್ ಆಗಿ ರಿಯಾಕ್ಟ್ ಮಾಡ್ತೀರಾ. ಯಾಕೆ? ನಿಮ್ಮ ಬೆದಳು ನಿಮ್ಮ ದೇಹಕ್ಕೆ ಒಂದು ಸಿಗ್ನಲ್ ಕೊಡುತ್ತೆ, ನೋಡು ನಿನ್ ಹೆಸರೇ ಕರಿತಾ ಇರೋದು, ಪ್ರಿಯಾಂಕಾ ನಿನ್ ಹೆಸರೇ ಕರಿತಾ ಇರೋದು ಅಂತ ಹೇಳುತ್ತೆ. ಆ ಕಾರಣಕ್ಕೋಸ್ಕರ ಆಲೋಚನೆ ಮತ್ತು ನೆನಪು. ಈಗ ತಾನೇ ಮ್ಯಾಥಮೆಟಿಕ್ಸ್ ಸೆಷನ್ ಆಯ್ತು, ಮೇಡಮ್ ನಿಮ್ಗೆ ಕ್ರಿಟಿಕಲ್ ಥಿಂಕಿಂಗ್ ಕ್ವೆಶನ್ಸ್ ನ ಕೇಳಿದ್ರು, ಅನಾಲಿಟಿಕಲ್ ಕ್ವೆಶನ್ಸ್ ಗಳನ್ನ ಕೇಳಿದ್ರು. ಸೊ ಇದ್ರ ಮೂಲಕ ಏನಾಗುತ್ತೆ, ನಮ್ಮ ಆಲೋಚನಾ ಲಹರಿ ಮತ್ತು ನೆನಪಿನ ಶಕ್ತಿ ಹೆಚ್ಚಿಸ್ಕೊಳ್ಲಿಕ್ಕೆ ಕೂಡ ಈ ಮೆದುಳು ಕಾರಣ ಆಗುತ್ತೆ. ನೀವು ಶಾಲೆಯಲ್ಲಿ ಕಲಿಯುವಂತಹ ಗಣಿತ, ಬರೆಯುವ ಕಥೆಗಳು ಮತ್ತು ನಿಮ್ಮ ಹಳೆಯ ನೆನಪುಗಳೆಲ್ಲವೂ ಕೂಡ ಈ ಮೆದುಳಿನಲ್ಲಿಯೇ ಸಂಗ್ರಹವಾಗಿರುತ್ತೆ. ಯಾವತ್ತೋ ಒಂದಿನ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಮೇಡಮ್ ಹೇಳ್ಕೊಟ್ಟಿದ್ರು, a+b² = a² + b² + 2ab ಅಂತ. ಅದು ಇವಾಗ್ಲೂ ನೆನಪಿರುತ್ತೆ ಅಂತ ಹೇಳಿದ್ರೆ ಅದು ಹೇಗೆ? ಮೆದುಳಿನಿಂದ. ಯಾವತ್ತೋ ನೋಡಿದ ಫಿಲಮು ಅಥವಾ ಯಾವತ್ತೋ ಕೇಳಿದ ಹಾಡು ನೆನಪಿದೆ ಅಂದ್ರೆ ಅದು ಎಲ್ಲಿಂದ? ನಿಮ್ಮ ಮೆದುಳಿನಿಂದ. ನಿಮ್ಮ ಮೆಮೊರಿ ಪವರ್ ಆಗಿ ಅದಿರುತ್ತೆ, ಮೆದುಳಿನಲ್ಲಿ ಅದು ಸಂಗ್ರಹವಾಗಿರುತ್ತೆ. ಹೇಗೆ ಮೊಬೈಲ್ ಅಲ್ಲಿ ಫೋಟೋಸ್ ಗ್ಯಾಲರಿಲಿ ಇರುತ್ತಲ್ಲ, ಅದೇ ತರ ನಮ್ಮ ದೇಹದ ಚಲನೆ. ಈಗ ಇದು ನನ್ನ ಕೈ, ನಾನು ಮೇಲ್ ಎತ್ತುತ್ತೀನಿ, ಕೆಳಗಿಳಿಸ್ತೀನಿ, ಕೈನ ಎತ್ತುತ್ತೀನಿ, ಫಿಂಗರ್ನ ಹಿಂಗ್ ಕ್ಲೋಸ್ ಮಾಡ್ತೀನಿ, ಓಪನ್ ಮಾಡ್ತೀನಿ, ಇಂಡೆಕ್ಸ್ ಫಿಂಗರ್ ತೋರಿಸ್ತೀನಿ, ಈ ಫಿಂಗರ್ ತೋರಿಸ್ತೀನಿ, ಹೀಗ್ ಬೆಂಡ್ ಮಾಡ್ತೀನಿ, ಥಮ್ಸ್ ಅಪ್ ಮಾಡ್ತೀನಿ. ಈ ನಿಯಂತ್ರಣ ಅನ್ನೋದು ಹೇಗ್ ಸಾಧ್ಯ ಆಗ್ತಾ ಇದೆ? ಎದ್ ನಿಂತ್ಕೊಂತೀನಿ, ಕುತ್ಕೊಂತೀನಿ, ಇದೆಲ್ಲ ಹೇಗ್ ಸಾಧ್ಯ ಆಗುತ್ತೆ? ಬಿಕಾಸ್ ಆಫ್ ಯೋರ್ ಬ್ರೈನ್. ನಮ್ಮ ದೇಹದಲ್ಲಿ ನಿಯಂತ್ರಣವನ್ನ ಆಗ್ಲಿಕ್ಕೆ, ದೇಹದ ಚಲನೆ ಆಗ್ಲಿಕ್ಕೆ, ಬೆಂಡ್ ಆಗ್ಲಿಕ್ಕೆ, ತಲೆ ಬಾಗ್ಲಿಕ್ಕೆ, ಮೂವ್ ಫಾರ್ವರ್ಡ್ ಮಾಡ್ಲಿಕ್ಕೆ, ಇದಕ್ಕೆಲ್ಲ ಕಾರಣ ಆಗೋದು ಯಾರು? ನಮ್ಮ ಮೆದುಳು ಅಥವಾ ಬ್ರೈನ್. ನೀವು ಓಡೋದಾಗಿರ್ಬಹುದು, ನಡೆಯೋದು, ನೃತ್ಯ ಮಾಡೋದು, ಡ್ಯಾನ್ಸ್ ಮಾಡೋದು ಮತ್ತು ಕಣ್ಣು ಮಿಟುಕ್ಸೋದು, ಇವೆಲ್ಲ ಕೂಡ ಮೆದುಳು ನೀಡುವ ಸಿಗ್ನಲ್ ಗಳಿಂದನೇ ಆಗೋದು. Even when you blink your eyes, that is because of the signal that is given by the brain. Clear with this? Next. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನ್ ಗೊತ್ತಾ? ಮಕ್ಳಿಗೊಂದು ಮಜವಾಗಿರುವಂತಹ ವಿಷಯ ಹೇಳೋಣ. ಅದೇನಪ್ಪಾ ಅಂದ್ರೆ, ನೀವ್ ಸೇವಿಸುವಂತ ಆಹಾರ, ಅದ್ರಲ್ಲಿ ಸಿಗುವಂತಹ ಶಕ್ತಿ 20% ನಷ್ಟು ಶಕ್ತಿ ಮೆದುಳೊಂದೇ ಬಳಸ್ಕೊಡುತ್ತೆ. ಓಕೆ, ನೀವು ತಿನ್ನೋ ಇಡ್ಲಿ, ದೋಸೆ, ಚಪಾತಿ, ರಾಗಿ ಮುದ್ದೆ, ಮೊಟ್ಟೆ, ಮಟನ್ ಬಿರಿಯಾನಿ, ಓಕೆ, ಇವೆಲ್ಲ ಇದರಿಂದ ಬರುವಂತಹ ಶಕ್ತಿಯಲ್ಲಿ 20% ಆಫ್ ಇಟ್ ಇಸ್ ಟೇಕನ್ ಬೈ ಯೋರ್ ಬ್ರೈನ್. ಅಂದ್ರೆ ನಿಮ್ಮ ಮಧ್ಯಾಹ್ನದ ಊಟದ 1/5 ಭಾಗ, 1/5 ಆಫ್ ಯೋರ್ ಫುಡ್ ನಿಮ್ಮ ಮೆದುಳಿನ ಶಕ್ತಿಗೆ ಹೋಗುತ್ತೆ. ಅದಕ್ಕೆ ಚೆನ್ನಾಗಿ ತಿನ್ಬೇಕು ಅನ್ನೋದು. ಗೊತ್ತಾಯ್ತಾ? ತಿಂತೀರಾ? ಸೂಪರ್. ನೋಡಿ, ಈ ರೀತಿ ನಮ್ಮ ಮೆದುಳಿನಲ್ಲಿ ಕಾರ್ಯಕ್ಷಮತೆ ಕಾಣ್ತಾ ಹೋಗಬಹುದು. ಈ ಮೆದುಳನ್ನ ಆರೋಗ್ಯವಾಗಿಡ್ಲಿಕ್ಕೆ 4 ಸರಳ ನಿಯಮಗಳಿರುತ್ತೆ. ಅದು ತುಂಬಾ ಮುಖ್ಯ, ನೀವೆಲ್ಲ ಮಕ್ಕಳು ಪಾಲಿಸ್ಲೇಬೇಕಾದದ್ದು. 4 ರೂಲ್ಸ್ ಟು ಕೀಪ್ ಯೋರ್ ಮೆಂಟಲ್ ಹೆಲ್ತ್ ಆರ್ ಟು ಕೀಪ್ ಯೋರ್ ಬ್ರೈನ್ ಹೆಲ್ದಿ. ಯಾವ್ದ್ಯಾವ್ದು ನೋಡೋಣ. ಮೊದಲನೇದು, ತಲೆಯನ್ನ ರಕ್ಷಿಸಿ. ಏನ್ ಹಾಕಿದಾರೆ ಇಲ್ಲಿ? ಹೆಲ್ಮೆಟ್. ಎಷ್ಟೋ ಜನ ನೋಡಿರ್ಬಹುದು, ಗಾಡಿ ಓಡಿಸ್ತಾ ಇರ್ತೀರಾ, ಬೈಸೈಕಲ್ ಓಡಿಸ್ತಾ ಇರ್ತೀರಾ, ಸರಿಯಾಗಿ ಬಿಡಿಲ್ತೀರಾ, ತಲೆಗೆ ಏಟಾಗುತ್ತೆ, ಮೆದ್ಲು ಹಾಳಾಗುತ್ತೆ. ಅಂಡ್ ಮೆದ್ಲು ಹೋಯ್ತು ಅಂದ್ರೆ ಕೈ ಕಾಲ್ ಅಲ್ಲಾಡ್ಸಕ್ ಆಗಲ್ಲ, ಬೆಡ್ ರಿಡನ್ ಆಗಿ ಇರ್ಬೇಕಾಗತ್ತೆ. ಆದ್ರಿಂದ ನಿಮ್ಮ ತಲೆಯನ್ನ ನೀವು ರಕ್ಷಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾವ ರೀತಿ ರಕ್ಷಣೆಯನ್ನ ಮಾಡಬಹುದು ನೋಡೋಣ. ಸೈಕಲ್ ಅಥವಾ ಸ್ಕೇಟಿಂಗ್ ಮಾಡುವಾಗ ಯಾವಾಗ್ಲೂ ಹೆಲ್ಮೆಟ್ ಧರಿಸಿ. ನಿಮ್ಮ ತಲೆ ಬುರುಡೆ ಗಟ್ಟಿಯಾಗಿದ್ದರೂ ಒಳಗಿರುವ ಮೆದುಳು ತುಂಬಾ ಮೃದುವಾಗಿರುತ್ತೆ. ಈ ಮೆದುಳು ಇದೆಯಲ್ಲ ತುಂಬಾ ಸಾಫ್ಟ್ ಆಗಿರುತ್ತೆ, ಒಂದು ಸ್ಪಾಂಜ್ ತರ ಇರುತ್ತೆ. ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ನಾವ್ ಹೆಲ್ಮೆಟ್ ನ ಧರಿಸ್ಬೇಕು. ಬೀಳೋಂಥದ್ದು ಸಾಹಸಗಳನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಓಕೆ, ಒಳ್ಳೆ ಆಹಾರ ಸೇವಿಸಿ. ಇದು ನೀವೇ ಜಂಕ್ ಫುಡ್ಸ್ ನ ತಿಂದು ತಿಂದು ಹೀಗಾಗ್ತೀರಾ, ಅಥವಾ ಒಳ್ಳೆ ತರಕಾರಿ, ಸೊಪ್ಪು, ಸದೆ, ಕಾಳು, ಬೆರೀಸ್ ಗಳನ್ನೆಲ್ಲ ತಿಂತೀರಾ? ಇದನ್ನ ತಿನ್ಬೇಕಲ್ವಾ? ದಿಸ್ ಥಿಂಗ್ ಇಸ್ ದ ರೈಟ್ ಸೈಡ್, ಗ್ರೀನ್ ಆಗಿರ್ಬೇಕು, ಗೋ ಗ್ರೀನ್. ಸೊ ಆದ್ರಿಂದ ಒಳ್ಳೆ ಆಹಾರವನ್ನ ಸೇವಿಸಿ. ವಾಲ್ನಟ್ ಇಸ್ ಇನ್ ದ ಶೇಪ್ ಆಫ್ ಅ ಬ್ರೈನ್ ಓನ್ಲಿ. ವಾಲ್ನಟ್ ಅನ್ನುವಂಥದ್ದು ಬ್ರೈನ್ ಶೇಪ್ ಅಲ್ಲೇ ಇರುತ್ತೆ. ಜೊತೆಗೆ ಹಣ್ಣುಗಳು, ತರಕಾರಿಗಳು, ಮೊಟ್ಟೆ ಮತ್ತು ಧಾನ್ಯಗಳನ್ನ ತಿನ್ನಿ. ಧಾನ್ಯಗಳು ಸೆರೆಲ್ಸ್ ಅಂಡ್ ಪಲ್ಸಸ್, ಉದ್ದಿನ ಕಾಳು, ಹೆಸರು ಕಾಳು, ತೊಗರಿ ಬೇಳೆ, ಹೆಸರು ಬೇಳೆ, ಇವೆಲ್ಲ ಇರ್ತಲ್ಲ, ಅದು ಧಾನ್ಯಗಳು. ಇದನ್ನ ತಿನ್ನಿ. ಹಾಗೂ ಪ್ರತಿದಿನ ಧಾರಾಳವಾಗಿ ನೀರ್ನ ಕುಡೀರಿ. ಡ್ರಿಂಕ್ ವಾಟರ್ ಇನ್ ಪ್ಲೆಂಟಿ. ಈಟ್ ಫ್ರೂಟ್ಸ್ ಲೈಕ್ ವಾಲ್ನಟ್ಸ್, ಫ್ರೂಟ್ಸ್, ವೆಜಿಟೇಬಲ್ಸ್, ಎಗ್ಸ್ ಅಂಡ್ ಸೆರೆಲ್ಸ್ ಅಂಡ್ ಪಲ್ಸಸ್ ಇನ್ ಆರ್ಡರ್ ಟು ಕೀಪ್ ಯೋರ್ ಬ್ರೈನ್ ಹೆಲ್ದಿ. ಚೆನ್ನಾಗಿ ನಿದ್ದೆ ಮಾಡಿ. ಇದು ಇಷ್ಟ ಆಗುತ್ತಲ್ಲ ನಿಮ್ಗೆ ನಿಂಗೆಲ್ಲ ಹೇಳಿದ್ರೆ?
ನಿದ್ದೆ ಚೆನ್ನಾಗ್ ಮಾಡಿ. ಎಷ್ಟ್ ನಿದ್ದೆ ಮಾಡ್ಬೇಕು ನೀವು? ಮಕ್ಕಳಿಗೆ ದಿನಕ್ಕೆ 9 ರಿಂದ 11 ಗಂಟೆ ನಿದ್ದೆ ಅಗತ್ಯ. ನಿದ್ದೆ ಮಾಡಿದಾಗ ಮೆದುಳು ತನ್ನ ನೆನಪುಗಳನ್ನ ಸರಿಯಾಗಿ ಜೋಡಿಸುತ್ತೆ. ಆದ್ರೆ ನಮ್ಮ ಮಕ್ಳು ಏನ್ ಮಾಡ್ತೀರಾ ನೀವು? ಮೊಬೈಲ್ ರೀಲ್ಸ್ ನೋಡ್ತಾ ಇರ್ತೀರಾ, ಟಿವಿ ನೋಡ್ತಾ ಇರ್ತೀರಾ, ಇನ್ ನಿದ್ದೆ ಎಲ್ಲಿಂದ ಬರುತ್ತೆ? ನಿಮ್ ಕೇಳಕ್ಕೆ ದೊಡ್ಡೋರ್ ಎಷ್ಟ್ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಸೊ ತೀರಾ 9 ರಿಂದ 11 ಅವರ್ ಮಲ್ಗಕ್ ಆಗಿಲ್ಲ ಅಂದ್ರೂ ಕನಿಷ್ಠ 8 ಅವರ್ಸ್. ಡೋಂಟ್ ಸ್ಲೀಪ್ ಲೆಸ್ ದ್ಯಾನ್ 8 ಅವರ್ಸ್. 8 ಅವರ್ ಒಳ್ಳೆ ನಿದ್ದೆ ಮಾಡಿ. ಗೊತ್ತಾಯ್ತಾ? ಒಳ್ಳೆ ನಿದ್ದೆ ಅಂದ್ರೆ ಎಲ್ಲಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು ದೂರ ಇದ್ದು ಸರಿಯಾದ ಸಮಯಕ್ಕೆ ಊಟ ಮಾಡಿ. ನೀವೊಂದ್ 10 ಗಂಟೆಗೆ ಮಲಗ್ತೀರಾ ಅಂದ್ರೆ 7 ಗಂಟೆ 7:30ಗೆಲ್ಲ ಊಟ ಮಾಡಿ ಮುಗಿಸಿರ್ಬೇಕು. ಆಗ್ಲೇ ನಿಮ್ ದೇಹದಲ್ಲಿ ಜೀರ್ಣ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗೋದು. ಒಳ್ಳೆ ಊಟ ಮಾಡಿ, ಲಘುವಾದ ಊಟವನ್ನ ಮಾಡಿ, ಕನಿಷ್ಠ ಪಕ್ಷ 8 ಅವರ್ ನಿದ್ದೆ ಮಾಡಿ, ಯಾವ್ದೇ ಡಿಸ್ಟರ್ಬೆನ್ಸ್ ಇಲ್ದೆ. ತಿಳಿತಾ? ನೆಕ್ಸ್ಟ್, ಮೆದುಳಿಗೆ ವ್ಯಾಯಾಮ ನೀಡಿ. ಏನ್ ಮಾಡ್ತೀರಾ? ಸಿಟಪ್ಸ್ ಮಾಡ್ತೀರಾ? ಏನ್ ಮಾಡ್ತೀರಾ ಮೆದುಳಿಗೆ? ದಿನಾ ಆಟ ಆಡಿ. ನೀವು ಹೊರಗಡೆ ಆಟ ಆಡ್ತಿರಲ್ಲ, ಖೋಖೋ, ಕಬಡ್ಡಿ, ಮರಕೋತಿ ಆಟ, ಗಿಲ್ಲಿ ದಾಂಡು, ಕುಂಟೆಬಿಲ್ಲೆ, ಇವೆಲ್ಲ ಕೂಡ ಮೆದುಳಿಗೆ ಒಂದು ಎಕ್ಸರ್ಸೈಸೇ ಮಕ್ಕಳೇ. ಆದಷ್ಟು ಫಿಸಿಕಲ್ ಆಕ್ಟಿವಿಟೀಸ್ ನ ಮಾಡಿ, ಒಂದೇ ಕಡೆ ಜಡತ್ವದಲ್ಲಿ ಕೂತಿರ್ಬೇಡಿ. ಪುಸ್ತಕಗಳನ್ನ ಓದಿ, ಒಳ್ಳೊಳ್ಳೆ ಪುಸ್ತಕಗಳನ್ನ ಓದಿ, ಒಗಟುಗಳನ್ನ ಬಿಡಿಸಿ, ಪಜಲ್ಸ್ ಅಂತ ಬರುತ್ತೆ. ಓಕೆ, ಆಕ್ಚುಲಿ ಒಂದು ಒಳ್ಳೆ ಪಜಲ್ಸ್ ನ ಕ್ರಿಯೇಟ್ ಮಾಡಿದೆ ನಿಮ್ಗೆ ತೋರ್ಸಕ್ಕೆ ಅಂತ, ಬಟ್ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಟೈಮ್ ಅಲ್ವಾ? ಹಾಗಾಗಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಒಳ್ಳೊಳ್ಳೆ ಒಗಟುಗಳನ್ನ ಬಿಡಿಸಿ ಮತ್ತು ಹೊಸ ವಿಷಯಗಳನ್ನ ಕಲಿತಾ ಬನ್ನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಮೆದುಳು ಆರೋಗ್ಯವಾಗಿರುತ್ತೆ. ಏನೇನ್ ಮಾಡ್ತೀರಾ? ಒಳ್ಳೆ ಊಟ ಮಾಡ್ತೀರಾ, ಒಳ್ಳೆ ಆರೋಗ್ಯಕರವಾಗಿರೋ ಪೌಷ್ಟಿಕವಾಗಿರೋ ಆಹಾರ ತಿಂತೀರಾ, ನಿದ್ದೆ ಚೆನ್ನಾಗ್ ಮಾಡ್ತೀರಾ, ತಲೆಗೆ ಹೆಲ್ಮೆಟ್ ಧರಿಸ್ತೀರಾ ಅಥವಾ ತಲೆ ಬಿದ್ದು ಏಟ್ ಮಾಡ್ಕೊಳೋಂತಹ ಆಟಗಳನ್ನ ಆಡೋದಿಲ್ಲ, ಜೊತೆಗೆ ಒಳ್ಳೆ ಫಿಸಿಕಲ್ ಆಕ್ಟಿವಿಟಿ ಎಕ್ಸರ್ಸೈಸ್ ನ ಬಾಡಿ ಕೊಡ್ತೀರಾ, ಜೊತೆಗೆ ಒಳ್ಳೊಳ್ಳೆ ಪುಸ್ತಕಗಳನ್ನ ಓದಿ, ಪಜಲ್ಸ್ ಗಳನ್ನ ಸಾಲ್ವ್ ಮಾಡಿ, ಮ್ಯಾಥ್ಸ್ ಅನ್ನು ಚೆನ್ನಾಗಿ ಮಾಡಿ, ಪ್ರಾಬ್ಲಮ್ ಸಾಲ್ವಿಂಗ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಮ್ಮ ಮೆದುಳು ಆರೋಗ್ಯವಾಗಿ ಇರ್ಲಿಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಮೆದುಳಿನ ಆರೋಗ್ಯನ ನಾವು ಕಾಪಾಡ್ಕೊಂಡ್ರೆ ನಮ್ಮ ಇಡೀ ದೇಹದ ಆರೋಗ್ಯವನ್ನ ಕಾಪಾಡ್ಕೊಳ್ಲಿಕ್ಕೆ ಸಹಾಯಕವಾಗುತ್ತೆ. ಅದೇ ರೀತಿ ಈ ಒಂದು ವಿಶ್ವ ಮೆದುಳಿನ ದಿನದ ಮತ್ತೊಂದು ಇಂಪಾರ್ಟೆಂಟ್ ಥಿಂಗ್ ಬಂದು ಹೆಚ್ಚು ಹೆಚ್ಚು ಜನರಲ್ಲಿ ಅವೇರ್ನೆಸ್ ಮೂಡಿಸೋದು. ಕೆಲವರು ಈ ಒಂದು ಮೆದುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಬಂದ್ರೆ ಏನೋ ತುಂಬಾ ದೊಡ್ಡ ಕಾಯಿಲೆ ಬಂದ್ಬಿಡ್ತು, ವಾಸಿನೇ ಆಗಲ್ಲ ಅನ್ನುವಂತಹ ಟೆನ್ಷನ್ ಅಲ್ಲಿ ಇರ್ತಾರೆ. ಸ್ಟ್ರೋಕ್ ಆಗುತ್ತೆ, ಕೇಳಿದಿರಾ? ಸ್ಟ್ರೋಕ್ ಆದ್ರೆ ಒಂದ್ ಕಡೆ ಸ್ವಾಧೀನನೇ ಇರೋದಿಲ್ಲ. ದಟ್ಸ್ ಬಿಕಾಸ್ ಒಂದು ಭಾಗದ ಬ್ರೈನ್ ಡೆಡ್ ಆಗೋದ್ರಿಂದ, ಜಡತ್ವ ಹೊಂದೋದ್ರಿಂದ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಸೂಕ್ತವಾದಂತಹ ಹೆಲ್ತಿ ಆಗಿರುವಂತಹ ಟಿಪ್ಸ್ ಗಳನ್ನ ನಾವು ತೆಗೆದುಕೊಬಹುದು. ನಿಮ್ಮ ಮನೆಯ ಹತ್ರ ಇರುವಂತಹ ಕ್ಲಿನಿಕ್ಸ್ ಗಳು, ನಮ್ಮ ಕ್ಲಿನಿಕ್ ಅಂತ ಇದೆ, ಕರ್ನಾಟಕ ಸರ್ಕಾರದಿಂದ ಉಚಿತವಾಗಿ ಜನರಿಗೆ ಒಂದು ವೈದ್ಯಕೀಯ ಸಂಪರ್ಕವನ್ನ ನೀಡ್ತಾ ಹೋಗ್ತಾರೆ. ಅಂತಹ ಕಡೆ ಭೇಟಿ ನೀಡಿ ಆರೋಗ್ಯದ ಕುರಿತು ಮತ್ತೆ ಮೆದುಳನ್ನ ಬೂಸ್ಟ್ ಮಾಡುವಂತ ಆಹಾರಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ಅಂತದ್ನ ಸೇವಿಸೋದ್ರಿಂದ, ಆರೋಗ್ಯಕರವಾದಂತಹ ಜೀವನ ನಡೆಸೋದ್ರಿಂದ ನಮ್ಮ ಮೆದುಳನ್ನ, ಅದರ ಆರೋಗ್ಯವನ್ನ ಕಾಪಾಡ್ಕೊಳ್ಲಿಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ಶಕ್ತಿ ಸೆಷನ್. ನಿಮ್ಗಿದು ಇನ್ಫಾರ್ಮೇಟಿವ್ ಆಗಿತ್ತಾ? ಹೆಲ್ಪ್ಫುಲ್ ಆಗಿತ್ತಾ? ಹಾಗಿದ್ರೆ ನೆಕ್ಸ್ಟ್ ಸೆಷನ್ ಅಲ್ಲಿ ಮತ್ತಷ್ಟು ಆಕ್ಟಿವಿಟಿ ಒಂದಿಗೆ, ಪಜಲ್ಸ್ ಒಂದಿಗೆ, ಮೈಂಡ್ ಗೇಮ್ಸ್ ಒಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವೇನ್ ಮಾಡ್ತಿರ್ತೀರಾ? ಒಳ್ಳೆ ಆಹಾರ ತಿನ್ನಿ, ಚೆನ್ನಾಗಿ ನಿದ್ದೆ ಮಾಡಿ, ಸೇಫ್ಟಿ ಆಗಿರಿ, ಪುಸ್ತಕಗಳನ್ನ ಜಾಸ್ತಿ ಓದಿ, ಆಕ್ಟಿವಿಟೀಸ್ ನ ಚೆನ್ನಾಗಿ ಮಾಡಿ, ಆರೋಗ್ಯವಾಗಿರಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ. ಥ್ಯಾಂಕ್ ಯು ಮ್ಯಾಮ್.